ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮರಾಠ ಸ್ಟೈಲ್ ಬೆಂಡಿ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್‌ನ ತಗೊಂಡಿದ್ದೀನಿ. ಒಂದು 3/4 ಕಪ್ ಬೌಲ್‌ಗೆ ನಾನು ಮೊಸರನ್ನ ಹಾಕೊಂಡು ಅದಕ್ಕೆ 2 1/2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅಂಡ್ 1 1/2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಂಡ್ 1 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಅಂಡ್ 1/4 ಸ್ಪೂನ್ ಅಷ್ಟು ಹಳದಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಿನಲ್ಲಿ ದೊಡ್ಡ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡು ಒಂದು ಬೌಲ್‌ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಪೇಸ್ಟ್‌ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ನಾನು ಒಂದು ಕಡಾಯಿನ ತಕೊಂಡು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದ ಮೇಲೆ ನಾನು ಅದಕ್ಕೆ ಬೆಂಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೆಂಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 to 6 ಮಿನಿಟ್ಸ್ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ. ಇವತ್ತು ನಾನು ಬೆಂಡೆಕಾಯಿನ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ, ಹಾಗೇನೆ ಮಸಾಲೆ ಸಹ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು 5 to 6 ಮಿನಿಟ್ಸ್ ಕುಕ್ ಆದ್ಮೇಲೆ ಇದು ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಹಾಗೇನೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಆಲ್ಮೋಸ್ಟ್ ಇಲ್ಲೇನೆ ಫ್ರೈ ಮಾಡ್ಕೊಳ್ತೀನಿ, ಯಾಕಂದ್ರೆ ನಾನು ಮಸಾಲ ಆಡ್ ಮಾಡಿದ್ಮೇಲೆ ಇದನ್ನ ಜಾಸ್ತಿ ಹೊತ್ತು ಕುಕ್ ಮಾಡ್ಲಿಕ್ಕೆ ಹೋಗಲ್ಲ. ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಕಲರ್ ಸಹ ಚೇಂಜ್ ಆಗಿದೆ, ಅಂದ್ರೆ ಫುಲ್ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ. ಇದು ಶಿಫ್ಟ್ ಮಾಡಿ ಆದ್ಮೇಲೆ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಒಗ್ಗರಣೆ ಹಾಕ್ಬೇಕು ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರವನ್ನ ಆಡ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಗಿದೆ. ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಆನಿಯನ್ ಅನ್ನ ಸಹ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆನಿಯನ್ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದ್ರೆ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಮಸಾಲಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ನೋಡ್ಬೋದು ನೀವು. ಅದಕ್ಕೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ರೆಡಿ ಮಾಡ್ಕೊಂಡಿದ್ದೀನಲ್ವಾ ಆ ಮಸಾಲಾನ ಸಹ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರೊಟ್ಟಿಗೆ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಸಾಲವನ್ನ. ಇದು ಮಸಾಲ ಫ್ರೈ ಆದ್ಮೇಲೆ ಚೆನ್ನಾಗಿ ಆಯಿಲ್ ಕಂಟೆಂಟ್ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಳ್ಬೇಕು. ಇವತ್ತು ನಾನು ಇಲ್ಲಿ 2-3 ಮೆಂಬರ್ಸ್ಗೋಸ್ಕರ ನಾನು ಮಾಡ್ತಾ ಇರುವುದು. ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಾನು ಇವಾಗ 2-3 ಮೆಂಬರ್ಸ್ಗೆ ಮಾಡೋದ್ರಿಂದ ಇಷ್ಟು ಮಸಾಲೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವಾ ಆ ಬೆಂಡೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಡ್ ಆದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇವಾಗ ಬೆಂಡೆನ ಹಾಕಿದ್ದೀನಿ, ಚೆನ್ನಾಗಿ ಸಹ ಮಿಕ್ಸ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಆಗಿದೆ. ಇದನ್ನ ನಾನು 5 to 6 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ತೀನಿ. ಜಾಸ್ತಿ ಕುಕ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವಾ. ಆಕ್ಚುಲಿ ಇದು ಚಪಾತಿ ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಸಹ. ಇವಾಗ ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ನಾನು ಕಸೂರಿ ಮೇಥಿನ ಸಹ ಆಡ್ ಮಾಡ್ಕೊಂತಾ ಇದ್ದೀನಿ. ಇದರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.